ಹಾರ್ದಿಕವಾದ ಸ್ವಾಗತ ಸುಸ್ವಾಗತ ಈ ನಮ್ಮ ಪ್ಯಾರಾಮಿಲಿಟರಿ ವಾರಿಯರ್ ಚಾನಲ್ಗೆ. ಸ್ನೇಹಿತರೆ, ನಾವು ಈ ಕಳೆದ ಕ್ಲಾಸ್ನಲ್ಲಿ ಒಂದು ಎರರ್ಸ್ ಆಗಿರ್ಬೋದು, ಫಿಲ್ ಬ್ಲಾಂಕ್ಸ್ ಆಗಿರ್ಬೋದು, ಮುಂತಾದವುಗಳನ್ನ ನೋಡ್ಕೊಂತ ಬಂದಿದ್ವಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಒಂದು ಕ್ವಶನ್ ಪೇಪರ್ ಬಿಡಿಸೋಣ. ಒಂದು ಪ್ರೀವಿಯಸ್ ಇಯರ್ ಇಂದ 2021 GD ನಡೆದಿರ್ತಕ್ಕಂತಹ ಒಂದು ಕ್ವಶನ್ ಪೇಪರ್ ಬಿಡಿಸೋಣ. ಅಂದ್ರೆ ನಮ್ಗೆ ಪೇಪರ್ ಪ್ಯಾಟರ್ನ್ ಗೊತ್ತಾಗ್ಬಿಡ್ತೈತಿ, ನಾವು ಯಾವ ರೀತಿ ಸ್ಟಡಿ ಮಾಡಬೇಕು, ನಾವಲ್ಲಿ ಎಕ್ಸಾಮಲ್ಲಿ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದು ನಮ್ಗೊಂದು ಸ್ವಲ್ಪ ಐಡಿಯಾ ಬರ್ತೈತಿ. ಸೊ ಇವತ್ತು ನಾವು ಸ್ನೇಹಿತರೆ ಒಂದು SSC GD ಒಂದು ಕ್ವಶನ್ ಪೇಪರ್ನ ಕ್ವಶನ್ ಪೇಪರ್ ಒಂದು ಪ್ರೀವಿಯಸ್ ಇಯರ್ ಬಿಡಿಸೋಣ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿದ್ದಾಗೆ ಇದು 20 ಕ್ವಶನ್ ನಿಮ್ದು ಎಕ್ಸಾಮಲ್ಲಿ ಇರ್ತೈತಿ. ಸೊ 40 ಮಾರ್ಕ್ಸ್ ಇರ್ತೈತಿ. ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಅಟ್ಲೀಸ್ಟ್ ನೀವು 10 to 12 ಒಂದು ಎವರೇಜ್ ನೀವು ಸ್ಕೋರ್ ಮಾಡಿದ್ರಪ್ಪ ಅಂತ ನಿಮ್ದು ಆಲ್ರೆಡಿ ನೀವು GK ಅಲ್ಲಿ, ಮ್ಯಾಥ್ಸಲ್ಲಿ, ರೀಸನಿಂಗಲ್ಲಿ ಸ್ಕೋರ್ ಮಾಡಿರ್ತೀವಿ, ಒಳ್ಳೆ ಸ್ಕೋರ್ ಮಾಡಿರ್ತೀರಿ. ಸೊ ಇಂಗ್ಲೀಷ್ನಾಗ ನಿಮ್ಗೊಂದು ಅನ್ಕೊಂಡಂಗೆ ಸ್ಕೋರ್ ಬಂತಪ್ಪ ಅಂತಂದ್ರೆ ನಿಮ್ಮದು ಫೈನಲ್ ಮೆರಿಟಿಗೆ ಭಾಳ ಸುಲಭ ಹೋಗುತ್ತೆ. ನಿಮ್ಮದು ಹೆಸರು ನೋಡೋಕೆ ನಿಮ್ಗೆ ಭಾರಿ ಚಾನ್ಸ್ ಬಹುತೇಕವಾಗಿ ಭಾಳ ಇರ್ತೈತಿ. ಸೊ ಬನ್ನಿ ಸ್ನೇಹಿತರೆ, ಇವತ್ತು 1 by 1 ಈಗ ನಮ್ಮದು ಕ್ವಶನ್ ನೋಡ್ಕೊತ ಹೋಗೋಣ. ಫಸ್ಟ್ ಕ್ವಶನ್ ಸ್ನೇಹಿತರೆ, ಒಂದೇದು ಇಡಿಯಮ್ಸ್ ಪ್ಲೇಸ್ ಮೇಲೆ ಕೇಳ್ಯಾರ. ಒಂದೇದು ಇಡಿಯಮ್ಸ್ ಆ್ಯಂಡ್ ಫ್ರೇಜಸ್. ನಾ ಹೇಳಿದಾಗೆ ಇಡಿಯಮ್ಸ್ ಆ್ಯಂಡ್ ಫ್ರೇಜಸ್ ಅಂತ ಸ್ನೇಹಿತರೆ ಒಂದು ನುಡಿಗಟ್ಟು ಅಂದಂಗೆ. ನುಡಿಗಟ್ಟು ಒಂದು ಒಳ ಅರ್ಥ, ಕವಿ ಒಳ ಅರ್ಥ ಹೆಂಗಿರ್ತೈತಿ ಹಂಗೆ ಒಂದು ಇನ್ನರ್ ಮೀನಿಂಗನ್ನು ಈ ವಾಕ್ಯದಲ್ಲಿ ಏನೈತಿ ಹೇಳ್ಬೇಕು. ಇಲ್ಲಿ ಏನು ಕೇಳಿದ ಸ್ನೇಹಿತರೆ, ಅವನು ಆಟ್ ಒನ್ಸ್ ವಿಡ್ಸ್ ಆ್ಯಂಡ್. ಸ್ನೇಹಿತರೆ, ನಾವು ಅಲ್ಲಿ ಕಳೆದ ಕ್ಲಾಸ್ನಲ್ಲಿ ಈ ಇಡಿಯಮ್ಸ್ ಅನ್ನ ಬರ್ಸಿದ್ದೀವಿ. ಸೊ ಒನ್ಸ್ ವಿಡ್ಸ್ ಆ್ಯಂಡ್ ಅಪ್ಪ ಅಂತಂದ್ರೆ ನಮ್ದು ಬುದ್ಧಿವಂತಿಕೆ ಏನಿರ್ತೈತಿ, ಬುದ್ಧಿವಂತಿಕೆ ಕೊನೆಗೊಳ್ಳುತ್ತದೆ. ಬುದ್ಧಿವಂತಿಕೆ ಕೊನೆಗೊಳ್ಳುತ್ತದೆ. ಸೊ ಆಪ್ಷನ್ ನೋಡ್ಬೋದು ಸ್ನೇಹಿತರೆ, ನಾವು ಆಪ್ಷನ್ ಏನೈತಪ್ಪ ಅಂತಂದ್ರೆ ವಿದೌಟ್ ಏಮ್ ಆರ್ ಪರ್ಪಸ್. Without aim or purpose. Next one, option B, to take note of something. To take note of something. Option C, not knowing what to do. Not knowing what to do. Next one, to disagree with something. To disagree with something. ಸ್ನೇಹಿತರೆ, ನಾವು ನೋಡ್ಬೋದು ಇಡಿಯಮ್ಸ್ ಫ್ರೇಜಸ್ ಅಪ್ಪ ಅಂತ ಕೊಟ್ಟಾನ. ನಾವು ಪ್ರಪ್ರಥಮವಾಗಿ ನಾವೀಗ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ ಪೇಪರ್ನ ಹೆಂಗೆ ನೋಡ್ಬೇಕಪ್ಪ ಅಂತಂದ್ರೆ ನಮ್ಗೆ ಒಂದು ಐಡಿಯಾ ಇರಬೇಕು. ನಾವು ಇಡಿಯಮ್ಸ್ ಫ್ರೇಸ್ ಅನ್ನು ನೋಡಿದ್ವಿ. ಇಡಿಯಮ್ ಫ್ರೇಸ್ ಬಂತಪ್ಪ ಅಂತಂದ್ರೆ ಒಂದು ಒಳ ಅರ್ಥ ಕೇಳೋಣ, ಒಂದು ನುಡಿಗಟ್ಟನ್ನ ಕೇಳೋಣ. ಸೊ ನಮಗೆ ಸೀದಾ ಬಂದ್ಬಿಡ್ಬೇಕು, ತಲೆಯಾಗ ಇದ್ರದ್ದು ಇನ್ನರ್ ಮೀನಿಂಗ್ ತಿಳ್ಕೊಬೇಕು. ಇದೇನು ಕೇಳೋಣ, ಆಟ್ ಒನ್ಸ್ ವಿಡ್ಸ್ ಎಂಡ್. ಒನ್ಸ್ ಎಂಟಪ್ಪ ಅಂದ್ರೆ ಮುಕ್ತಾಯ ಆಗೋದು, ಒನ್ಸ್ ಅಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಇದೆ. ಸೊ ಇಲ್ಲಿ ವಿಡ್ಸ್ ಅಪ್ಪ ಅಂದ್ರೆ ಬುದ್ಧಿವಂತಿಕೆ ಬರ್ತೈತಿ, ಬುದ್ಧಿವಂತಿಕೆ ಕೊನೆಗೊಳ್ಳುತ್ತದೆ. ಸೊ ನಾವು ಆಪ್ಷನ್ ನೋಡ್ಬೋದು, ವಿದೌಟ್ ಏಮ್ ಆರ್ ಪರ್ಪಸ್. ನಮ್ದು ಗುರಿ ಕಡೆಗೆ ವಿದೌಟ್ ಏಮ್ ಅಂದ್ರೆ ಗುರಿ ಇಲ್ಲಾರ್ದು. ಸೊ ಇದಕ್ಕೆ ರಿಲೇಟ್ ಇರಂಗಿಲ್ಲ. ಟು ಟೇಕ್ ನೋಟ್ ಆಫ್ ಸಮಥಿಂಗ್, ಒಂದ್ರ ಬಗ್ಗೆ ನೋಟ್ ತಗೊಳ್ಳೋದು, ಇದು ಬರಂಗಿಲ್ಲ. ಸೊ ನಾಟ್ ನೋಯಿಂಗ್ ವಾಟ್ ಟು ಡೂ. ನಮ್ದೊಂದೀಗ ನನ್ನ ಕಡೆ ರೊಕ್ಕ ಇರ್ತೈತಿ, ರೊಕ್ಕ ಖಾಲಿ ಆತಪ್ಪ ಅಂತಂದ್ರೆ ನಂಗೆ ಏನು ಮಾಡೋಕಂತೂ ಗೊತ್ತಾಗಬಲ್ತು. ಸೊ ಬುದ್ಧಿ ನಾನು ಮುಗಿದ್ಬಿಟ್ಟೈತಿ, ಬುದ್ಧಿಕಂತೆ ಕೊನೆಗೊಳ್ತೈತಿ, ಬುದ್ಧಿವಂತಿಕೆಯಲ್ಲಿ ಕೊನೆಗೊಳ್ಳಿರ್ತೈತಪ್ಪ ಅಂತಂದ್ರೆ ನನಗೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಬಲ್ತು. ನಾನು ಒಂದು ಪರ್ಯಾಯ ಸ್ಥಿತಿಯಲ್ಲಿ ಬಂದಿದ್ದೇನೆ. ಸೊ ನನಗೆ ಏನು ಮಾಡ್ಬೇಕು ಅನ್ನೋದು ತಿಳಿಯವಲ್ತು. ಸೊ ಆ ಸಮಯದಲ್ಲಿ ನಾಟ್ ನೋಯಿಂಗ್ ವಾಟ್ ಟು ಡೂ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ, ಟು ಡಿಸ್ಅಗ್ರಿ ವಿತ್ ಸಮಥಿಂಗ್. ಡಿಸ್ಅಗ್ರಿ ಅಪ್ಪ ಅಂದ್ರೆ ಒಪ್ಪೋಣಂಗಿಲ್ಲ, ವಿತ್ ಸಮಥಿಂಗ್ ಒಂದು ಯಾವುದೇ ಕೆಲಸಕ್ಕೆ ಒಪ್ಪೋಣ ಇಲ್ಲ ಅಂತ. ಸೊ ಅದು ಬರಂಗಿಲ್ಲ. ಬುದ್ಧಿವಂತಿಕೆಯಲ್ಲಿ ಕೊನೆಗೊಳ್ತೈತಪ್ಪ ಅಂತಂದ್ರೆ ನನಗೆ ಅವಾಗ ಏನಾಗುತ್ತೆ, ನಾಟ್ ನೋಯಿಂಗ್ ವಾಟ್ ಟು ಡೂ, ನನಗೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ಸೊ ಆಪ್ಷನ್ ನೀವು ಇಡಿಯಮ್ಸ್ ಅನ್ನ ಪ್ಲೇಸ್ ಬರ್ದ್ರಪ್ಪ ಅಂತಂದ್ರೆ ಒಳಾರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು ಸ್ನೇಹಿತರೆ, ಆರಾಮಾಗಿ ನೀವು ಟ್ಯಾಕಲ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಇಲ್ಲೇ ಸಿನೋನಿಮ್ ಕೇಳಿದಾನ. ವೊಕ್ಯಾಬ್ಯುಲರಿ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳಷ್ಟು ಸುಲಭ, ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತೈತಿ. ಸೊ ಅಬಂಡೆಂಟ್ ಕೇಳೋಣ. ಅಬಂಡೆಂಟದ್ದು ಸಿನೋನಿಮ್ ಕೇಳೋಣ. ಅಬಂಡೆಂಟ್ ಅಪ್ಪ ಅಂತಂದ್ರೆ ಹೇರಳವಾಗಿ ಸಿಗ್ತಕ್ಕಂಥ ನಾವು ಅಬಂಡೆಂಟ್ ಅಂತ ಕರಿತೀವಿ. ಸೊ ಆಪ್ಷನ್ ನೋಡ್ಬೋದು, ಆಪ್ಷನ್ ಎ ಸ್ಕೇರ್ಸ್, ಆಪ್ಷನ್ ಬಿ ಅಡಿಕ್ವೇಟ್, ಆಪ್ಷನ್ ಬಿ ಅಡಿಕ್ವೇಟ್,
ಆಪ್ಷನ್ ಸಿ ಸಫಿಷಿಯಂಟ್, ಸಫಿಷಿಯಂಟ್. ಆಪ್ಷನ್ ಡಿ ಪ್ಲೆಂಟಿಫುಲ್, ಪ್ಲೆಂಟಿಫುಲ್. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನಾವು ಅಬಂಡೆಂಟ್ ಅಪ್ಪ ಅಂತಂದ್ರೆ ಹೇರಳವಾಗಿ ಸಾಕಷ್ಟಾಗಿ ಸಿಗ್ತಕ್ಕಂಥದ್ದು. ಸೊ ಸ್ಕೇರ್ಸ್ ಅಪ್ಪ ಅಂತಂದ್ರೆ ಇದು ಬರಂಗಿಲ್ಲ. ಎಡಿಕ್ವೇಟ್ ಅಂತ ಒಂದು ಇದು ಇನ್ಫಾರ್ಮೇಶನ್ ಸಂಬಂಧಪಟ್ಟಿದ್ದು, ಒಂದು ಚಲೋ ಕರೆಕ್ಟ್ ಇನ್ಫಾರ್ಮೇಶನ್ ಕೊಡ್ರಿ ನಂಗೆ, ಇದು ಬರಂಗಿಲ್ಲ. ಸೊ ಸಫಿಷಿಯಂಟ್ಗೆ ಪ್ಲೆಂಟಿಫುಲ್ಗೆ ಎರಡಕ್ಕೂ ಡಿಫ್ರೆನ್ಸ್ ಐತಿ, ಎರಡೂ ಕರೆಕ್ಟ್ ಅನಿಸ್ತಾವು. ಸಫಿಷಿಯಂಟ್ ಅಂದ್ರೆ ಸಾಕು ನನಗೆ, ಬಟ್ ಪ್ಲೆಂಟಿಫುಲ್ ಅಂದ್ರೆ ಇನ್ನೂ ಸಾಕಲ್ಲ, ಬೇಕಾದಷ್ಟು ಇರ್ತೈತಿ, ನಾವು ಸಾಕು ಮಾಡ್ಕೋಬೇಕು. ಸೊ ಪ್ಲೆಂಟಿಫುಲ್ ಇಸ್ ದ ರೈಟ್ ಆನ್ಸರ್. ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ಪ್ಲೆಂಟಿಫುಲ್ ಬರ್ತೈತಿ, ಇದ್ರದ್ದು ಮೀನಿಂಗ್ ಹೇರಳವಾದಂಥ ಮೀನಿಂಗ್ ಕೊಡ್ತೈತಿ. ಸೊ ಸಫಿಷಿಯಂಟ್ ಬರಂಗಿಲ್ಲ. ಸೊ ನಾವು ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಈಗ ನಾವು ಪ್ರಪ್ರಥಮವಾಗಿ ಸಿನೋನಿಮ್ಸ್ ಬಿಡಿಸ್ಬೇಕಾದ್ರೆ ನಮ್ಗೆ ತಲೆಗೆ ಏನು ಬೇಕಪ್ಪ ಅಂತಂದ್ರೆ ನಾವು ಸಿನೋನಿಮ್ ಕೇಳೋಣ. ಸೊ ಇದು ವರ್ಡ್ ಪಾಸಿಟಿವ್ ಐತಿ, ಸೊ ನಮ್ಗೆ ಪಾಸಿಟಿವ್ ವರ್ಡ್ ಬೇಕಾಗಿರ್ತೈತಿ. ಸೊ ನಾವಿಲ್ಲಿ ಆಪ್ಷನ್ ಒಂದು ಸ್ಕೇರ್ಸ್ ಅಂತ ಐತಿ, ಇದು ಸೀದಾ ಎಲಿಮಿನೇಟ್ ಆಗಿಬಿಡ್ತಾ, ಬಿಕಾಸ್ ಇಟ್ ಇಸ್ ಅ ನೆಗೆಟಿವ್ ವರ್ಡ್. ಸೊ ಒಂದು ಆಪ್ಷನ್ ಎಲಿಮಿನೇಟ್ ಆಗಿಬಿಡ್ತು. ಎಡಿಕ್ವೇಟಿಗೆ ಬಂದಪ್ಪ ಅಂದ್ರೆ ಎಡಿಕ್ವೇಟ್ ಇನ್ಫಾರ್ಮೇಶನ್ ಒಂದು ಕರೆಕ್ಟ್ ಆದಂತಹ ಒಂದು ಜೆನ್ಯೂನ್ ಇನ್ಫಾರ್ಮೇಶನ್ ಕೊಡ್ರಿ ಅಂದಂಗ. ಸೊ ಇದು ಎಲಿಮಿನೇಟ್ ಆಯ್ತು. ಸಫಿಷಿಯಂಟ್ಗೆ ಪ್ಲೆಂಟಿಫುಲ್ಗೆ ನಮ್ಗೆ ಕನ್ಫ್ಯೂಷನ್ ಐತಿ. ಪ್ಲೆಂಟಿಫುಲ್ ಅಂತ ಸಾಕಷ್ಟು ಸಾರಿ ಬಳಸ್ತೀವಿ. ಸೊ ಪ್ಲೆಂಟಿಫುಲ್ ಇಸ್ ದ ರೈಟ್ ಆನ್ಸರ್ ಫಾರ್ ಸಿನೋನಿಮ್ ಫಾರ್ ಅಬಂಡೆಂಟ್. ಎರಡನೇದಕ್ಕೆ ಸ್ನೇಹಿತರೆ ಪ್ಲೆಂಟಿಫುಲ್ ಕರೆಕ್ಟ್ ಆನ್ಸರ್ ಆಗುತ್ತಾ. ಈಗ ನೆಕ್ಸ್ಟ್ ಒಂದು ಸ್ನೇಹಿತರೆ ಒಂದು ಮತ್ತೊಂದು ಇಡಿಯಂ ಫ್ರೇಸಸ್ ಐತಿ. ಇಡಿಯಂ ಫ್ರೇಸ್ ಮಾಡ್ತೀನಿ. ಥರ್ಡ್ ಒಂದು ಸ್ನೇಹಿತರೆ ಹೇಲ್, HALE, ಆ್ಯಂಡ್ ಹಾರ್ಟ್ಲಿ, ಆ್ಯಂಡ್ ಹಾರ್ಟಿ, ಆ್ಯಂಡ್ ಹಾರ್ಟ್ಲಿ, ಆ್ಯಂಡ್ ಹಾರ್ಟ್ಲಿ. ಹೃತ್ಪೂರ್ವಕ, ಹೃತ್ಪೂರ್ವಕ ಮತ್ತು ಹೃದಯವಂತ, ಹೃದಯವಂತ, ಹೃದಯವಂತ. ಇದು ಒಂದು ಇಡಿಯಂ ಫ್ರೇಸ್ ಸ್ನೇಹಿತರೆ, ಮತ್ತು ಇದು ಇಡಿಯಂ ಫ್ರೇಸ್ನ ಕೇಳೋಣ. ಹೇಲ್ ಆ್ಯಂಡ್ ಆರ್ಟ್ಲಿ ಅಂತ ಕೇಳೋಣ. ಆರ್ಟ್ಲಿ ಅಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ ನಮ್ದು ಹೃತ್ಪೂರ್ವಕ ಮತ್ತು ಹೃದಯವಂತರಿಗೆ ನಾವು ಈ ಇದನ್ನ ಕರಿತೀವಿ. ಇದಕ್ಕೆ ಆಪ್ಷನ್ ನೋಡ್ಬೋದು ಸ್ನೇಹಿತರೆ, ಹೆಲ್ದಿ, ಹೆಲ್ದಿ, ನೆಕ್ಸ್ಟ್ ಹ್ಯಾಪಿ, ಹ್ಯಾಪಿ, ಫ್ರೆಂಡ್ಲಿ, ಫ್ರೆಂಡ್ಲಿ, ನೆಕ್ಸ್ಟ್ ಒಂದು ಸುಪೀರಿಯರ್, ಸುಪೀರಿಯರ್. ನಾವೀಗ ಯಾರೋ ಸ್ನೇಹಿತ ಕರಿತೀವಿ, ಅವ್ರು ನನಗೆ ಹೃತ್ಪೂರ್ವಕ ಮತ್ತು ಹೃದಯವಂತನಾಗಿ ಸ್ನೇಹಿತನಿದ್ದಾನ ಅಂತ ಕರಿತೀವಿ. ಆರೋಗ್ಯ ಇದು ಬರಂಗಿಲ್ಲ, ಹೆಲ್ತಿ ಬರಂಗಿಲ್ಲ, ಹ್ಯಾಪಿ ಬರಂಗಿಲ್ಲ, ಫ್ರೆಂಡ್ಲಿ ಬರ್ತೈತಿ, ಸುಪೀರಿಯರ್ ಬರೋದೇ ಇಲ್ಲ. ಸೊ ನಾವು ಹೃತ್ಪೂರ್ವಕ ಮತ್ತು ಹೃದಯವಂತ ನಮ್ಮ ಸ್ನೇಹಿತ ಅದನ, ಹೃದಯವಂತ ಸ್ನೇಹಿತ ಸಿಕ್ಕಾನ ಅಂತ ಹೇಳ್ಕೊಂತಿರ್ತೀವಿ. ಸೊ ಹೃದಯವಂತಕ್ಕೆ ಮತ್ತು ಹೃತ್ಪೂರ್ವಕ ನಾವೇನಂತ ಬಳಸ್ತೀವಿ ಸ್ನೇಹಿತರೆ, ಇಲ್ಲಿ ಫ್ರೆಂಡ್ಲಿ ಅಂತ ಬಳಸ್ತೀವಿ. ಸೊ ಆಪ್ಷನ್ಗೆ ಮೂರನೇ ಕ್ವಶನ್ಗೆ ಫ್ರೆಂಡ್ಲಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, ಫೋರ್ತ್ ಒನ್, ಸೆಲೆಕ್ಟ್ ಕರೆಕ್ಟ್ ಸ್ಪೆಲ್ಟ್ ವರ್ಡ್, ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್, ಸ್ಪೆಲ್ಟ್ ವರ್ಡ್. ಕೆಳಗಿನವುಗಳಲ್ಲಿ ಒಂದು ಸರಿಯಾದದ್ದನ್ನು ಸ್ಪೆಲ್ಲಿಂಗ್ ಕೇಳಿದಾನೆ ಸ್ನೇಹಿತರೆ. ಸೊ ಆಪ್ಷನ್ ಎ ಅಟೆಂಡೆನ್ಸ್, ಅಟೆಂಡೆನ್ಸ್. ಆಪ್ಷನ್ ಬಿ ಅಟೆಂಡೆನ್ಸ್, attendance. Option C attendance, attendance. Option D attendance. ಸ್ನೇಹಿತರೆ ಇದಕ್ಕೆ ಏನು ಟ್ರಿಕ್ಕಪ್ಪ ಅಂತಂದ್ರೆ, ನೀವು ಒಂದೇ ಸ್ಪೆಲ್ಲಿಂಗ್ ಏನಾರ ಬಂತಪ್ಪ ಅಂತಂದ್ರೆ ಒಂದೇ ಒಂದು ಶಬ್ದ ನಾಲ್ಕು ಆಪ್ಷನ್ ಅವ ಐತಪ್ಪ ಅಂತ ಅದು ಕನ್ಫ್ಯೂಷನ್ ಇರ್ತೈತಿ. ಸೊ ನಾವೀಗ ಅಬ್ಸರ್ವ್ ಮಾಡ್ಬೇಕು, ದೂರಿಂದ ಹಿಂಗೆ ಒಂದು 75% ನಾವು ನೋಡ್ಬಿಟ್ಟು ಇದು ಅಟೆಂಡೆನ್ಸ್ ಬೇಕೈತಿ, 4 ಆಪ್ಷನ್ ನೋಡ್ಬಿಟ್ಟು ನಮ್ಗೆ ಅಟೆಂಡೆನ್ಸ್ ಕಂಡಂಗೆ ಆಗ್ತೈತಿ. ನಾವು ಏನು ಮಾಡ್ಬೇಕಂದ್ರೆ ಎಕ್ಸಾಮ್ ನಾವು ರಫ್ಶೀಟ್ ನೋಡೋಕೆ ಪ್ರಾಕ್ಟೀಸ್ ಮಾಡ್ಬೇಕು. ಅಟೆಂಡೆನ್ಸ್ ಅಪ್ಪ ಅಂತ ನಾವು ಫಸ್ಟ್ ಒಂದು ಬರ್ಕೋಬೇಕು, ಅಟೆಂಡೆನ್ಸ್ ಬರ್ಕೊಂಡು ನಾವು ಅದಕ್ಕೆ ಟ್ಯಾಲಿ ಮಾಡ್ಬೇಕು. ನಾವು 4 ಆಪ್ಷನ್ ನೋಡ್ಬಿಟ್ಟಪ್ಪ ಅಂತಂದ್ರೆ ಅಟೆಂಡೆನ್ಸ್ 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 3-4 ಕನ್ಫ್ಯೂಸ್ ಆಗಿರ್ತವೆ. ನಮಗೆ ಇವೊಂದು ನಮ್ಗೆ ಆನ್ಸರ್ ಗೊತ್ತಿರ್ತೈತಿ, ಬಟ್ ನಾವು ಕೆಲವೊಂದು ಬಾರಿ ಎಡಿ ಬಿಡ್ತೀವಿ. ಸೊ ಆ ರೀತಿಯ ತೊಂದರೆಗಳು ಆಗ್ಬಾರ್ದಪ್ಪ ಅಂತಂದ್ರೆ ನಾವು ಅಟೆಂಡೆನ್ಸ್ ನಮ್ಮ ತಿಳಿಯವಂತಪ್ಪ ಅಂತಂದ್ರೆ ನಾವು ಈ ಕಡೆ ಅಟೆಂಡೆನ್ಸ್ ಅಂತಂದು ಒಂದು ಬರ್ಕೊಂಡ್ಬಿಟ್ಟಿರ್ಬೇಕು, ಅಟೆಂಡೆನ್ಸ್. ಸೊ ನಾವು ಇದಕ್ಕೆ ಟ್ಯಾಲಿ ಮಾಡಬೇಕು. ಸೊ ಡಬಲ್ ಟಿ ಇ ಎರಡು ಕಡೆ ಅದಾವು. ಸೊ ಸೀದಾ 2 ಆಪ್ಷನ್ ಎಲಿಮಿನೇಟ್ ಆಗಿಬಿಟ್ಟಿವು.
ಸೊ ಡಬಲ್ ಟಿ NDA NCE. ಸೊ ಇಲ್ಲಿ ಐತಿ. ಸೊ ಸೀದಾ ಕ್ಯಾನ್ಸರ್ ಸ್ನೇಹಿತರೆ. ಸೊ ಆಪ್ಷನ್ ನಂಬರ್ 1 ಇಸ್ ದ ರೈಟ್ ಆನ್ಸರ್ ಫಾರ್ ಅಟೆಂಡೆನ್ಸ್. ಸೊ ನೀವು ಸ್ಪೆಲ್ಲಿಂಗ್ಗಳಲ್ಲಿ ಒಂದ ಶಬ್ದಗಳನ್ನು 4 ಕೊಟ್ಟಿದ್ದಪ್ಪ ಅಂತಂದ್ರೆ ಅದನ್ನ ಬರೆದು ಟ್ರಿಕ್ ಮಾಡ್ಕೋರಿ. ಅಂದ್ರೆ ಒಂದ್ಸತಿ ಅಲ್ಲಿ ಬರೆದು ಬಿಟ್ರಪ್ಪ ಅಂತಂದ್ರೆ ಒಳ್ಳೆ ನಿಮ್ಗೆ ಕ್ಯಾಲ್ಕುಲೇಟ್ ಮಾಡ್ಕೊ ಈಸಿ ಆಗಿಬಿಡ್ತೈತಿ. ಅಂದ್ರೆ ಇದಕ್ಕೆ ಆನ್ಸರ್ ನಿಯರ್ ಬೈ ಬರ್ತಾವೆ. ನೀವು ಅಲ್ಲೇ ನೋಡ್ಕೊಂತ 4 ನೋಡ್ಕೊಂಡ್ಬಿಟ್ರಪ್ಪ ಅಂದ್ರೆ ಎ ಮತ್ತು ಈ ಕನ್ಫ್ಯೂಷನ್ ಆಗಿ ಮೈನರ್ ಸಣ್ಣ ತಪ್ಪುಗಳಿಂದ ಒಂದು ಮಾರ್ಕ್ಸ್ ಹೋಗ್ಬಿಡ್ತೈತೆ ನಮ್ದು. ಸೊ 4 ಒಂದ ಶಬ್ದ 4 ಥರ ಇತ್ತಪ್ಪ ಅಂತಂದ್ರೆ ನೀವು ಪ್ರಾಕ್ಟೀಸ್ ರಫ್ನೇ ಬರ್ಕೊಂಡು ಆಮೇಲೆ ಟ್ಯಾಲಿ ಮಾಡ್ರಿ. ಸೊ ನಿಮ್ಗೆ ಕರೆಕ್ಟ್ ಆನ್ಸರ್ ಬರ್ತಕ್ಕಂಥ ಚಾನ್ಸಸ್ ಭಾಳ ಇರ್ತೈತಿ. ಇದು 4th ಒನ್ ಸ್ನೇಹಿತರೆ. ನೆಕ್ಸ್ಟ್ ಒನ್ ಸ್ನೇಹಿತರೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. 5th ಒನ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಇದೊಂದು ಪದ ಇರ್ತೈತಿ, ಇದನ್ನ ಹೇಳ್ಬೇಕು ಸ್ನೇಹಿತರೆ ನಾವು. ಒನ್ ಹೂ ಕಲೆಕ್ಟ್ ಸ್ಟ್ಯಾಂಪ್ಸ್. ಒನ್ ಹೂ ಕಲೆಕ್ಟ್ ಸ್ಟ್ಯಾಂಪ್ಸ್ ಇಸ್ ಕಾಲ್ಡ್ ಆಸ್ ವಾಟ್? ಈ ಸ್ಟ್ಯಾಂಪ್ಸ್ಗಳನ್ನು ಕಲೆಕ್ಟ್ ಮಾಡೋರಿಗೆ ಏನಂತಾರ? ಆಪ್ಷನ್ ಎ ಫಿಲಾಂಥ್ರೋಪಿಸ್ಟ್. ಆಪ್ಷನ್ ಬಿ ಅಥೀಸ್ಟ್. ಆಪ್ಷನ್ ಸಿ ಫಿಲಾಟಲಿಸ್ಟ್. ಆಪ್ಷನ್ ಡಿ ನ್ಯೂಮಿಸ್ಮ್ಯಾಟಿಸ್ಟ್. ಸ್ನೇಹಿತರಲ್ಲಿ ನ್ಯೂಮಿಸ್ಮ್ಯಾಟಿಸ್ಟ್ ಅಪ್ಪ ಅಂತಂದ್ರೆ ನಾಣ್ಯಗಳ ಶಾಸ್ತ್ರ ಬಗ್ಗೆ, ನಾಣ್ಯಶಾಸ್ತ್ರ. ಇದು ಫಿಲಾಟಲಿಸ್ಟ್ ಅಪ್ಪ ಅಂತಂದ್ರೆ ಅಂಚೆ ಚೀಟಿ ಸಂಗ್ರಹಕಾರ. ಅಥೀಸ್ಟಪ್ಪ ಅಂತಂದ್ರೆ ಇದು ದೇವರನ್ನು ನಂಬಲಾರದು. ಫಿಲಾಂಥ್ರಪಿಸ್ಟ್ ಅಂತಂದ್ರೆ ಒಂದು ಪರೋಪಕಾರಿ, ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವ, ಇನ್ನೊಬ್ಬ ಮನುಷ್ಯನ ಕಂಡ್ರೆ ಅವರಿಗೆ ಇಷ್ಟ ಇರುತ್ತೆ. ಸೊ ಒಂದು ಸಹಾಯ ಮಾಡ್ತಿರ್ತಾರೆ, ರೊಕ್ಕದ ವಿಷಯ ಆಗುತ್ತೆ, ಏನೋ ಒಂದು ಕೆಲಸದಲ್ಲಿ ಇವರು ಸಹಾಯ ಮಾಡ್ತಿರ್ತಾರ. ಸ್ನೇಹಿತರೆ ಮ್ಯಾನ್ ನೋಡೋದು ಕ್ವಶನ್ ಏನಿದಪ್ಪ ಅಂತಂದ್ರೆ ಒನ್ ಹೂ ಕಲೆಕ್ಟ್ ಸ್ಟಾಂಪ್ಸ್ ಅಂತೈತಿ. ಸ್ಟಾಂಪ್ಸ್ಗಳನ್ನ ಕಲೆಕ್ಟ್ ಮಾಡೋರಿಗೆ ಏನಂತಾರ? ಸೊ ಇದು ಒಂಥರ ಗುಂಪಿಗೆ ಸೇರಿದ ಪದ. ಒಂದು ಗುಂಪಿಗೆ ಇದು ಒಂದು ಗುಂಪಿನ ಶಬ್ದ ಯಾವ್ದು ಹೇಳ್ತೈತಿ? ಒಂದು ವರ್ಡ್ ಕೊಟ್ಟು ಒಂದು ಸೆಂಟೆನ್ಸ್ ಕೊಟ್ಟಿದ್ದಾನ, ಈ ಸೆಂಟೆನ್ಸ್ ಮೀನಿಂಗ್ ಏನು ಹೇಳ್ತೈತಿ ಅಂತ ಕೇಳ್ದಂಗ. ಸೊ ನಾವು ಫಿಲಾಂಥ್ರೋಪಿಸ್ಟ್ ಅಪ್ಪ ಅಂದ್ರೆ ಪರೋಪಕಾರಿ, ಅಥೀಸ್ಟ್ ಅಂತಂದ್ರೆ ದೇವರನ್ನ ನಂಬಂಗಿಲ್ಲ ಅವ್ರಿಗೆ ಅಂತೀವಿ. ಫಿಲಾಟಲಿಸ್ಟ್ ಅಪ್ಪ ಅಂದ್ರೆ ಅಂಚೆ ಚೀಟಿ ಸಂಗ್ರಹಕಾರ. ಈ ಸ್ಟಾಂಪ್ಸ್ಗಳನ್ನ ಈ ಕಲೆಕ್ಟ್ ಮಾಡೋದು ನಾವೇನಂತೀವಿ? ನಾಣ್ಯಶಾಸ್ತ್ರ. ನ್ಯೂಮಿಸ್ಮ್ಯಾಟಿಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್. ನಾಣ್ಯಶಾಸ್ತ್ರ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇವು 3 ಬರಂಗಿಲ್ಲ. ನ್ಯೂಮಿಸ್ಮ್ಯಾಟಿಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್. ಒನ್ ಹೂ ಕಲೆಕ್ಟ್ ಸ್ಟಾಂಪ್ಸ್ ಇಸ್ ಕಾಲ್ಡ್ ಆಸ್ ನ್ಯೂಮಿಸ್ಮ್ಯಾಟಿಸ್ಟ್, ನಾಣ್ಯಶಾಸ್ತ್ರ ಅಂತ ಕರಿತೀವಿ. ಈ ಥರ ನಮ್ಮ ಎಕ್ಸಾಮ್ನಾಗ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಇಡಿಯಮ್ ಫ್ರೇಸಸ್ಸು, ಸಿನಾನಿಮ್ಸು, ಆಂಟೋನಿಮ್ಸು ಮತ್ತು ಮುಂತಾದವುಗಳನ್ನ ಕೇಳ್ತಿರ್ತಾನೆ. ಸೊ ನಾವು ಸರಿಯಾದ ರೀತಿಯಾಗಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಐತಿ. ಸೊ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಪ್ಪ ಅಂತಂದ್ರೆ ನಾವು ಆಪ್ಷನ್ ಎಲಿಮಿನೇಟ್ ಮಾಡಿ ಈ ರೀತಿಯಾಗಿ ನಾವು ಟ್ಯಾಕಲ್ ಮಾಡ್ಬೇಕು ಸ್ನೇಹಿತರೆ. ನೆಕ್ಸ್ಟ್ 6th ಕ್ವಶನ್ ಸ್ನೇಹಿತರೆ. ಇದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಸ್ನೇಹಿತರೆ. OWS ಅಂತ ಬರೆಯೋದು ಸ್ಟಾರ್ಟ್ ಮಾಡೋವಾಗ originating or occurring naturally in the place or country where found. ಸ್ನೇಹಿತರೆ ನಾವು ಮೊನ್ನೆ ಒಂದು ಸಿನಾನಿಮ್ಸ್ ಒಂದು ಕ್ಲಾಸ್ ಮಾಡಿದ್ದೀವಿ. ಸೊ ನಾವು ಸಿನಾನಿಮ್ಸ್ ಕ್ಲಾಸ್ ಮಾಡಿದಾಗ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಬರ್ಸಿದ್ವಿ. ಸೊ ಅದರದೊಂದು ಪಾರ್ಟ್ ಆಗಿರ್ತದೆ. ಸೊ ಇಂಡಿಜಿನಿಯಸ್ ನೈಸರ್ಗಿಕವಾಗಿ. ಇಂಡಿಜಿನಸ್. ನೆಕ್ಸ್ಟ್ ಆರ್ಡಿನರಿ. ಆಪ್ಷನ್ ನಂಬರ್ ಬಿ ಆರ್ಡಿನರಿ. ನೆಕ್ಸ್ಟ್ ಒನ್ ಇಂಜಿನಿಯಸ್.
ಇಂಜಿನಿಯಸ್ ಇಂಜಿನಿಯಸ್. ಆಪ್ಷನ್ ನಂಬರ್ ಡಿ ನ್ಯಾಷನಲ್. ಸ್ನೇಹಿತರೆ, ನಾವು ಒಂದು ಕಳೆದ ಕ್ಲಾಸ್ನಲ್ಲಿ ನಾವು ಒಂದು ಶಬ್ದ ನೋಡಿದ್ವಿ ಇಂಡಿಜಿನಿಯಸ್. ಅಂದ್ರೆ ನಮಗೊಂದು ನೈಸರ್ಗಿಕವಾಗಿ ಸಿಕ್ಕಿರ್ತೈತಿ, ಒಂದು ಸ್ಥಳದ ನಮ್ಗೆ ಸಿಕ್ಕಿರ್ತೈತಿ, ಸೊ ಆಕಾರಾಗಿ ಒಂದು ಪ್ಲೇಸ್ನ ಸಿಕ್ಕಿರ್ತೈತಿ, ನಾವು ಅದಕ್ಕೆ ಇಂಡಿಜಿನಿಯಸ್ ಅಂತ ಕರಿತೀವಿ. ಇದಕ್ಕೆ ನಮ್ಗೆ ಕನ್ಫ್ಯೂಷನ್ ಆಗುತ್ತೆ ಸ್ನೇಹಿತರೆ. ಸೊ ನಾವು ಸರಿಯಾಗಿ ಗಮನಿಸಿರ್ಬೇಕು. ಇಲ್ಲಿ ಡಿ ಇಲ್ಲ, ಇಲ್ಲಿ ಜಿ ಒಂದು ಬಂದೈತಿ, ಜಿ ಸೊ ಇಂಜಿನಿಯಸ್ ಆಗುತ್ತೆ. ಸೊ ಇದು ಇಂಡಿಜಿನಿಯಸ್ ಇಸ್ ದ ನೈಸರ್ಗಿಕವಾಗಿ ನಮ್ಗೆ ಸಿಗ್ತಕ್ಕಂಥ ಒಂದು ವಸ್ತುಗಳಿದೆಯಾ. ಸೊ ಒರಿಜಿನೇಟಿಂಗ್ ಆರ್ ಅಕರಿಂಗ್ ನಮ್ಮ ಸ್ಥಳದಲ್ಲಿ ಒಂದು ಬೆಳಿತೈತಿ, ನಾವು ಅದನ್ನು ರೆಡಿ ಮಾಡ್ತಿರ್ತೀವಿ. ಸೊ ಅದಕ್ಕೆ ನಾವು ನೈಸರ್ಗಿಕವಾಗಿ ಬೆಳಿತೈತಿ, ಸೊ ಅದಕ್ಕೆ ಇಂಡಿಜಿನಿಯಸ್ ಅಂತ ಕರಿತೀವಿ. ಆರ್ಡಿನರಿ ಬರಂಗಿಲ್ಲ, ಇಂಜಿನಿಯಸ್ ಬರಂಗಿಲ್ಲ, ನ್ಯಾಷನಲ್ ಬರಂಗಿಲ್ಲ. ಸೊ ಆಪ್ಷನ್ ನಂಬರ್ ಎ ಇಸ್ ದ ಇಂಡಿಜಿನಿಯಸ್ ಇಸ್ ದ ಕರೆಕ್ಟ್ ಆನ್ಸರ್. ಒರಿಜಿನೇಟಿಂಗ್ ಆರ್ ಅಕರಿಂಗ್ ನ್ಯಾಚುರಲಿ. ನಾವು ಇಲ್ಲಿ ಒಂದೊಂದು ಶಬ್ದ ಹೆಂಗೆ ಹಾಕಬೇಕಪ್ಪ ಅಂತಂದ್ರೆ ನ್ಯಾಚುರಲಿ ಅಂತ ಐತಿ, ನೈಸರ್ಗಿಕವಾಗಿ ಸಿಗ್ತಿರ್ತೈತಿ. ಸೊ ಇಂಡಿಜಿನಿಯಸ್ ಅಪ್ಪ ಅಂತಂದ್ರೆ ನೈಸರ್ಗಿಕವಾಗಿ ಸಿಗ್ತಕ್ಕಂತಹ. ಸೊ ನೈಸರ್ಗಿಕವಾಗಿ ಇಸ್ ದ ರೈಟ್ ಆನ್ಸರ್. 6th one ಸ್ನೇಹಿತರೆ. ನೆಕ್ಸ್ಟ್ 7th one ಸ್ನೇಹಿತರೆ. ಮತ್ತೆ ಒಂದು ಏನು ಬಂದಿತ್ತಪ್ಪ ಅಂತಂದ್ರೆ ಕರೆಕ್ಟ್ ಸ್ಪೆಲ್ಡ್ ವರ್ಡ್ ಕೇಳೋಣ. ಕರೆಕ್ಟ್ ಸ್ಪೆಲ್ಡ್ ವರ್ಡ್. ಕರೆಕ್ಟ್ ಸ್ಪೆಲ್ಡ್ ವರ್ಡ್. ಆಪ್ಷನ್ ನಂಬರ್ ಎ ಬಿಗಿನಿಂಗ್. ಬಿಗಿನಿಂಗ್. ಆಪ್ಷನ್ ನಂಬರ್ ಬಿ BIGINNING. Option number C BEGAINNING. Option number D ನೋಡ್ಬೋದು ಸ್ನೇಹಿತರೆ, ನಾವು ಈಗ ಕರೆಕ್ಟ್ ಸ್ಪೆಲ್ಡ್ ವರ್ಡ್ ಕೇಳೋಣ. ಸೊ ಆರಂಭ ಅಂತಂದ್ರೆ ಬಿಗಿನಿಂಗ್ ಅಪ್ಪ ಅಂತಂದ್ರೆ ಒಂದು ಆರಂಭ ಮೀನಿಂಗ್ ಕೊಡ್ತಿರ್ತೈತಿ. ಈಗ ನೋಡ್ಬೋದು ಸ್ನೇಹಿತರೆ, ನಾವು ಮತ್ತು ಸೇಮ್ ಅದನ್ನ ಕೇಳೋಣ. ಒಂದ ಶಬ್ದಗಳನ್ನ ನಾಲ್ಕು ಕನ್ಫ್ಯೂಷನ್ಗಾಗಿ ಕೊಟ್ಟಾನ. ಸೊ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಐ ಬರೋದೇ ಇಲ್ಲ, ಬಿಗಿನಿಂಗ್ ಇದು ಬರ್ತೈತಿ. BEGINNING. ಬಿಗಿನಿಂಗ್ ಇಸ್ ದ ರೈಟ್ ಆನ್ಸರ್. GINN ಬರ್ತೈತಿ, ಸೊ ಡಬಲ್ ಜಿ ಬರಂಗಿಲ್ಲ, GI ಬರಂಗಿಲ್ಲ, GINNING ಐ ಬರೋದಿಲ್ಲ. ಸೊ ಸೀದಾ ಇದು ಎಲಿಮಿನೇಟ್ ಆಗುತ್ತಾ. ಸೊ ಆಪ್ಷನ್ ನಂಬರ್ ಬಿಗಿನಿಂಗ್ BEGINNING ಇಸ್ ದ ರೈಟ್ ಆನ್ಸರ್. ಸೊ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ಶಬ್ದಗಳನ್ನ ಫಸ್ಟ್ ಬರ್ಕೊಂಡಿರ್ಬೇಕು. ಬಿಗಿನಿಂಗ್ ಬಿಗ್ಯಾನ್ ಅಪ್ಪ ಅಂದ್ರೆ BEGIN ಬರ್ತೈತಿ. ಗೀಗೆ ಸೈಲೆಂಟ್ ಆಗಿ ಬಂದಿರ್ತೈತಿ, ಸೊ ಡಬಲ್ ಜಿ ಬರಂಗಿಲ್ಲ. ಬಿಗಿನಿಂಗ್ ಹಿಂಗ್ ಬರ್ತೈತಿ, NING ಬರ್ತೈತಿ. ಸೊ ಬಿಗಿನಿಂಗ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 7th ಕ್ವಶನ್. ನೆಕ್ಸ್ಟ್ 8th one ಸ್ನೇಹಿತರೆ. 8th one ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಸ್ನೇಹಿತರೆ. ಬಿಟ್ಟ ಸ್ಥಳ ತುಂಬುದು ಎಡ. ಫಿಲ್ ಇನ್ ದ ಬ್ಲಾಂಕ್ಸ್. 8th one ಸ್ನೇಹಿತರೆ. ಸ್ವಿಚ್ ಆಫ್ ದ ಏರ್ ಕಂಡೀಷನರ್. Switch off the air conditioner. Switch off the air conditioner. Dash. You will catch a cold. You will catch a cold. You will catch a cold. Another option. So ಸ್ನೇಹಿತರೆ, ಆಪ್ಷನ್ ಬಿ ಬಟ್ ಬರ್ತೈತಿ, ಆಪ್ಷನ್ ಸಿ ಆ್ಯಂಡ್ ಆಪ್ಷನ್ ಡಿ ಆರ್. ನೋಡ್ಬೋದು ಸ್ನೇಹಿತರೆ, ನಾವು ಸ್ವಿಚ್ ಆಫ್ ದ ಏರ್ ಕಂಡೀಷನರ್ ಸ್ವಿಚ್ ಆಫ್ ಮಾಡು. ಡ್ಯಾಶ್ ಯು ವಿಲ್ ಕ್ಯಾಚ್ ಅ ಕೋಲ್ಡ್ ಬಂದ್ರು ಬರ್ತೈತಿ. ಆರ್ ಏನು ಬರ್ತೈತಿ ಸ್ನೇಹಿತರೆ, ಆರ್ ಬರ್ತೈತಿ. ಸ್ವಿಚ್ ಆಫ್ ದ ಏರ್ ಕಂಡೀಷನರ್ ಆರ್ ಇಲ್ಲಕಪ್ಪ ಅಂತಂದ್ರೆ ಮತ್ತೇನಂತಂದ್ರೆ ಯು ವಿಲ್ ಕ್ಯಾಚ್ ಅ ಕೋಲ್ಡ್. ಆ್ಯಂಡ್ ಅಂತಂದು ಬಂದ್ರೆ ರಾಂಗ್ ಯೂಸೇಜ್ ಸಿಗುತ್ತೆ. ಆ್ಯಂಡ್ ಯು ವಿಲ್ ಮತ್ತು ಅಂದ್ರೆ ಎರಡೆರಡು ಹೇಳಕೊಂಡಿರ್ತಾನ. ಸೊ ಆ್ಯಂಡ್ ಆ್ಯಕ್ಚುಲಿ ರಾಂಗ್ ಆಗುತ್ತೆ. ಆ್ಯಂಡ್ ಸ್ವಲ್ಪ ಮ್ಯಾಚ್ ಆಗುತ್ತೆ, ಬಟ್ ಆ್ಯಕ್ಚುಲಿ ರಾಂಗ್ ಆಗುತ್ತೆ, ಬಟ್ ಬರೋದೇ ಇಲ್ಲ, ಸೊ ಕ್ಯಾನ್ಸಲ್ ಆಗುತ್ತೆ. ಸೊ ಸೀದಾ ಆಪ್ಷನ್ ನಂಬರ್ ಡಿ ಇಸ್ ಆರ್ ಇಸ್ ದ ಕರೆಕ್ಟ್ ಆನ್ಸರ್. ಸ್ವಿಚ್ ಆಫ್ ದ ಏರ್ ಕಂಡೀಷನರ್ ಆರ್ ಯು ವಿಲ್ ಕ್ಯಾಚ್ ಅ ಕೋಲ್ಡ್. ಇಲ್ಲಕಂದ್ರೆ ನೀನು ಕೋಲ್ಡ್ನ ಕ್ಯಾಚ್ ಮಾಡ್ಕೊಂಡಂಗೆ ಆಗುತ್ತಾ. ಸೊ ನಾವು ಬಿಟ್ಟ ಸ್ಥಳಗಳಲ್ಲಿ ನಮ್ದು ಸ್ಟ್ರಾಟಜಿ ಹೆಂಗಿರ್ಬೇಕಪ್ಪ ಅಂತ ನಾವು 3 ಕ್ಯಾಚ್ ಮಾಡಲೇಬೇಕು. ಸೊ ನಾವು ಬಿಟ್ಟ ಸ್ಥಳನ ಬಿಡಕ್ಕೆ ಹೋಗ್ಬಾರ್ದು. ನಾವು ನಾರ್ಮಲ್ ಆಗಿ ಥಿಂಕ್ ಮಾಡಿ ಬಿಟ್ಟ ಸ್ಥಳನ ಟ್ರ್ಯಾಕ್ ಮಾಡಬೇಕು. ಅಂದ್ರೆ ಅದು ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಟ್ರ್ಯಾಕ್ನ ನಾವು ಮೇಂಟೈನ್ ಮಾಡಬೇಕಾಗುತ್ತಾ. ನಾವು ಬಿಟ್ಟ ಸ್ಥಳದಲ್ಲಿ ಏಟದಿದ್ರೆ ನಮ್ದು ಸ್ಕೋರ್ ಬರಲೇಬೇಕು. ಸೊ ಇದು ಆಪ್ಷನ್ ನಂಬರ್ 8 ಆರ್ ಇಸ್ ದ ಕರೆಕ್ಟ್ ಆನ್ಸರ್ ಸ್ನೇಹಿತರೆ.
ನೆಕ್ಸ್ಟ್ ಒಂದು ಮತ್ತೊಂದು ಏನು ಕೇಳೋಣ ಸ್ನೇಹಿತರೆ, ಸಿನೋನಿಮ್ ಕೇಳೋಣ. 9th ಒನ್ ಸಿನೋನಿಮ್. ಯಾವ ವರ್ಡಪ್ಪ ಅಂತಂದ್ರೆ ಗಲಿಯೇಬಲ್. ಅಂದ್ರೆ ಮೋಸ ಹೋಗುವವ. ಸುಲಭವಾಗಿ ಯಾರು ಮೋಸ ಹೋಗ್ತಿರ್ತಾರೆ ಅವ್ರಿಗೆ ಗಲಿಯೇಬಲ್ ಅಂತ ಕರಿತೀವಿ. ಸೊ ಆಪ್ಷನ್ ನಂಬರ್ ಎ ಕ್ರೆಡುಲಸ್. ಆಪ್ಷನ್ ಬಿ knowledgeable. ಆಪ್ಷನ್ ಸಿ ಇನ್ನೋಸೆಂಟ್. ಆಪ್ಷನ್ ಡಿ ಪರ್ಸೆಪ್ಟಿವ್. ಸ್ನೇಹಿತರೆ ನಾವು ನೋಡ್ಬೋದು ಸಿನೋನಿಮ್ ಅಪ್ಪ ಅಂತಂದ್ರೆ ಗಲಿಯೇಬಲ್ ಅಪ್ಪ ಅಂತಂದ್ರೆ ಮೋಸ ಹೋಗುವ. ಸೊ ನಾಲೆಜಬಲ್ ಇದಕ್ಕೆ ಸಂಬಂಧನೇ ಇಲ್ಲ. ಇನ್ನೋಸೆಂಟ್ ಇದು ಮೀನಿಂಗ್ ಕೊಡ್ತೈತಿ, ಬಟ್ ಪರ್ಸೆಪ್ಟಿವ್ ಇದು ಬರಂಗಿಲ್ಲ. ಇನ್ನೋಸೆಂಟಿಗೂ ಬರ್ತೈತಿ, ಬಟ್ ಅವ್ರು ಇನ್ನೋಸೆಂಟ್ ಸೂಕ್ಷ್ಮವಾಗಿರ್ತಾರ, ಮೋಸ ಹೋಗ್ತಿರ್ತಾರ ಅಂತ ಗೊತ್ತಿರಂಗಿಲ್ಲ. ಬಟ್ ಕ್ರೆಡುಲಸ್ ಇಸ್ ದ ಎಕ್ಸಾಕ್ಟ್ಲಿ ರಾಂಗ್. ಆಕ್ಚುಲಿ ಕರೆಕ್ಟ್ ಆಗೈತಿ. ಕ್ರೆಡುಲಸ್ ಅಪ್ಪ ಅಂತಂದ್ರೆ ಮೋಸ ಹೋಗುವ, ಸುಲಭವಾಗಿ ನಂಬುವ, ಇನ್ನೊಬ್ಬರು ಯಾರು ನಂಬ್ತಾರ ಮೋಸಕ್ಕೆ ಒಳಗಾಕಿರ್ತಾರ ಅವ್ರಿಗೆ ಕ್ರೆಡುಲಸ್ ಅಥವಾ ಗಲಿಯೇಬಲ್ ಅಂತ ಕರಿತಿರ್ತೀವಿ. ಸೊ ಕ್ರೆಡುಲಸ್ ಇಸ್ ಗಲಿಯೇಬಲ್ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ 10th ಒನ್ ಒಂದು ಸಿನೋನಿಮ್ ಕೇಳ ಸ್ನೇಹಿತರೆ. ಅಬ್ಸರ್ಡ್ ಅಪ್ಪ ಅಂತಂದ್ರೆ ಹಾಸ್ಯಾಸ್ಪದ. ಇದಕ್ಕೆ ಆಪ್ಷನ್ ಎ ಗಿಲ್ಟಿ. ಆಪ್ಷನ್ ಬಿ ಸೆನ್ಸಿಬಲ್. ಆಪ್ಷನ್ ಸಿ ಸಿನ್ಸಿಯರ್. ಸೊ ಇದನ್ನು ನಾವು ಗಮನಿಸ್ಬೋದು ಸ್ನೇಹಿತರೆ. ಸ್ಪೆಲ್ಲಿಂಗ್ ಎರರಲ್ಲಿ ಸಾಕಷ್ಟು ಬಾರಿ ಕೇಳ್ತಾರ. ಸಿನ್ಸಿಯರ್ ಆಗಿರ್ಬೋದು, ಗಲಿಬಲ್ ಆಗಿರ್ಬೋದು. ನೆಕ್ಸ್ಟ್ ಒಂದು ರೆಡಿಕ್ಯುಲಸ್ ಅಪ್ಪ ಅಂತಂದ್ರೂ ಹಾಸ್ಯಾಸ್ಪದವಾಗಿ. ಸೊ ಇಲ್ಲಿ ಹಾಸ್ಯಾಸ್ಪದ ಐತಿ, ಸೊ ಗಿಲ್ಟಿ ಬರಂಗಿಲ್ಲ, ಸೆನ್ಸಿಬಲ್ ಬರಂಗಿಲ್ಲ, ಸಿನ್ಸಿಯರ್ ಬರಂಗಿಲ್ಲ. ಸೊ ರೆಡಿಕ್ಯುಲಸ್ ಇಸ್ ದ ಕರೆಕ್ಟ್ ಆನ್ಸರ್. ನಮ್ಗೆ ಅಬ್ಸರ್ಡ್ ಅಪ್ಪ ಅಂದ್ರೆ ಹಾಸ್ಯಾಸ್ಪದ. ನಮಗೆ ಮ್ಯಾಗಿದ್ದು ಕೇಳಿದ್ದು ಸಿನೋನಿಮ್. ಸೊ ಹಾಸ್ಯಾಸ್ಪದಕ್ಕೆ ನಾವು ಹಾಸ್ಯಾಸ್ಪದ ನಮಗೆ ಹುಡುಕ್ತಿರ್ಬೇಕು. ಸೊ ರೆಡಿಕ್ಯುಲಸ್ ಅಪ್ಪ ಅಂದ್ರೆ ಹಾಸ್ಯಾಸ್ಪದ ಇಸ್ ದ ಕರೆಕ್ಟ್ ಆನ್ಸರ್. ಇದು 10th ಒನ್ ಸ್ನೇಹಿತರೆ. ನೆಕ್ಸ್ಟ್ ಒನ್ 11th ಒನ್ ಅಂದರೆ ಎರರ್ಸ್ ಕೇಳಿದ್ದಾರೆ ಸ್ನೇಹಿತರೆ. ಎರರ್ಸ್ ಈ ನಾವು ಕಳೆದ ಕ್ಲಾಸ್ನಲ್ಲಿ ನೋಡಿದ್ವಲ್ಲ, ಎರರ್ಸ್ ಬಗ್ಗೆ ಕೇಳೋಣ. ಸೊ ವಿ ವುಡ್ ಬಿ ವೆರಿ ಪ್ಲೀಸ್ಡ್ if you we would be very pleased if you could come to my house. If you could come to my house. Option A come to. Option B my house. Option C if you. Option D would be. ಸ್ನೇಹಿತರೆ ನಾವಿಲ್ಲಿ ಸೂಕ್ಷ್ಮವಾಗಿ ಒಂದು ಅಧ್ಯಯನ ಮಾಡಿದ್ರೆ ಏನಪ್ಪ ಅಂತ, ವಿ ವುಡ್ ಬಿ ವೆರಿ ಪ್ಲೀಸ್ಡ್ ಇಫ್ ಯು ಕುಡ್ ಕಮ್ ಟು ಮೈ ಹೌಸ್. ನಿಮ್ಮನ್ನು ನಾವು ಮನೆಗೆ ಕರಿತಾ ಇದೀವಿ. ಒಂದು ದಯವಿಟ್ಟಾಗಿ ಪ್ಲೀಸ್ಡ್ ಅಪ್ಪ ಅಂತಂದ್ರೆ ನಾವು ಹಂಬಲಾಗಿ ಕೇಳ್ಕೊಂತ ಇದ್ದೀವಿ. ಕಮ್ ಟು ಮೈ ಹೌಸ್, ನಮ್ಮ ಮನೆಗೆ ಬರೆ ಅಂತೇಳಿ. ಸೊ ವಿ ವುಡ್ ರಾಂಗ್ ಯೂಸೇಜ್ ಆಗುತ್ತಾ. ವಿ ವಿಲ್ ಬಿ ವೆರಿ ಪ್ಲೀಸ್ಡ್. ವಿ ವಿಲ್ ನಾವು ನಿಮ್ಗೆ ಕರೆಯಾಗ ಅಂತೀವಿ. ವಿ ವಿಲ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ವುಡ್ ಬದಲಿಗೆ ವಿಲ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಎರರ್ನ ಈ ರೀತಿ ಕಂಡುಹಿಡ್ಕೊಳಕ್ಕಾಗತ್ತಾ. ನಾವಿಲ್ಲಿ ಐ ವಿಲ್ ಬಿ ಕಮಿಂಗ್ ಟುಮಾರೋ ಯುವರ್ ಹೌಸ್. ಐ ವಿಲ್ ಬಿ ಪ್ಲೇ ಟುಮಾರೋ. ಸೊ ಈ ಥರ ಐ ವಿಲ್ ನಾಳಿದ್ದಪ್ಪ ಅಂತಂದ್ರೆ ವಿಲ್ ಬಂದಿರ್ತೈತಿ. ವುಡ್ ರೈಟ್ ಆನ್ಸರ್, ಬಟ್ ಆ್ಯಕ್ಚುಲಿ ರಾಂಗ್ ಆಗುತ್ತಾ. ವಿ ವಿಲ್ ಬಿ ವೆರಿ ಪ್ಲೀಸ್ಡ್. ನಾವು ನಿಮ್ಗೆ ಒಂದು ಆಭಾರಿಯಾಗಿದ್ದೇವೆ, ಒಂದು ಋಣಿಯಾಗಿದ್ದೇವೆ, ದಯವಿಟ್ಟು ಕೇಳ್ಕೊಂತ ಇದ್ದೀವಿ. ಪ್ಲೀಸ್ ಇಫ್ ಯು ಕುಡ್ ಕಮ್ ಟು ಮೈ ಹೌಸ್, ನಮ್ಮ ಮನೆಗೆ ಬರಿ ಅಂತಂದ. ಸೊ ವುಡ್ ಬಿ ಬರಂಗಿಲ್ಲ, ವಿಲ್ ಬಿ ಬರ್ತೈತಿ. ಸೊ ನೀವು ಇಲ್ಲಿ ತಪ್ಪಾಗಿದೆ, ನೀವು ಓದ್ತಿರ್ತೀರಿ. ಈಗ ವಿ ವುಡ್ ಬಿ ವೆರಿ ಪ್ಲೀಸ್ಡ್ ಒಳಗೆ ಏನು ಮಿಸ್ಟೇಕ್ ಇಲ್ಲ. ಇಫ್ ಯು ಕುಡ್ ಕಮ್ ಟು ಮೈ ಹೌಸ್ ಇಸ್ ಕರೆಕ್ಟ್ ಆನ್ಸರ್ ಐತಿ. ಇಲ್ಲೇ ನಂಗೆ ಗಡಬಡ ಐತಪ್ಪ ಅಂತಂದ್ರೆ ನಾವಿಲ್ಲಿ ಆಪ್ಷನ್ ಡಿ ವುಡ್ ಬಿ ಇರ್ತೈತಿ. ಸೊ ನಮ್ಗೆ ಅವರು ರೈಟ್ ಆಗಿದ್ದನ್ನ ಕೇಳಿರಂಗಿಲ್ಲ. ನಾವು ಸೀದಾ ಯಾವ ಭಾಗದಲ್ಲಿ ರಾಂಗ್ ಆಗೈತಪ್ಪ ಅಂತ ಗುರುತಿಸಿದ್ರೆ ಸಾಕು ಸ್ನೇಹಿತರೆ, ನಾವು ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದು. ಸೊ ವುಡ್ ಬಿ ಇಸ್ ದ
ಕರೆಕ್ಟ್ ಆನ್ಸರ್. ಇದು ರಾಂಗ್ ಇರ್ತೈತಿ, ಬಟ್ ಇದು ಕರೆಕ್ಟ್, ವಿಲ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒಂದು 12th ಒಂದು ಸ್ನೇಹಿತರೆ, ಒಂದು ಮತ್ತೆ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳೋಣ. ಒನ್ ವರ್ಡ್ ಸಪ್ಲಿಟೇಷನ್ ಸ್ನೇಹಿತರೆ, ಒನ್ ವರ್ಡ್ ಸಪ್ಲಿಟೇಷನ್ ಕೇಳೋಣ. A person who supervises during an invigilator ಇವ್ರಿಗೆ ಏನಂತ ಕರಿತೀವಿ? ಸಾರಿ ಸ್ನೇಹಿತರೆ, ಡ್ಯೂರಿಂಗ್ ಆನ್ ಎಕ್ಸಾಮಿನೇಷನ್ a person who supervises during an examination, ಎಕ್ಸಾಮ್ ಒಳಗೆ ಒಂದು ಸೂಪರ್ವೈಸರ್ ಆಗಿರ್ತಾರೆ, ಅವ್ರಿಗೆ ಏನಂತ ಕರಿತೀವಿ? ಸೊ ಆಪ್ಷನ್ ಎ ಎಕ್ಸಾಮಿನಿ, ಆಪ್ಷನ್ ಬಿ ಪ್ರಿನ್ಸಿಪಾಲ್, ಆಪ್ಷನ್ ಸಿ ಅಡ್ಮಿನಿಸ್ಟ್ರೇಟರ್, ಆಪ್ಷನ್ ಡಿ ಇನ್ವಿಜಿಲೇಟರ್. ಸೊ ನಾವು ನೋಡ್ಬೋದು ಸ್ನೇಹಿತರೆ, ಗಮನಿಸಬೇಕಾದ ಅಂಶ ಏನಪ್ಪ ಅಂತಂದ್ರೆ, ಅ ಪರ್ಸನ್ ಹೂ ಸೂಪರ್ವೈಸಸ್ ಡ್ಯೂರಿಂಗ್ ಆನ್ ಎಕ್ಸಾಮಿನೇಷನ್, ಎಕ್ಸಾಮಿಗೆ ಯಾರು ಸೂಪರ್ವೈಸರ್ ಆಗಿರ್ತಾರೆ ಅವ್ರಿಗೆ ಏನಂತ ಕರಿತೀವಿ? ಇನ್ವಿಜಿಲೇಟರ್. ಅಂದರೆ ಅವರು ಪರಿವೀಕ್ಷಕರು, ಒಂದು ಎಕ್ಸಾಮನ್ನು ವೀಕ್ಷಣೆ ಮಾಡಕ್ಕೆ ಬಂದಿರ್ತಾರೆ, ಸೊ ಅವ್ರಿಗೆ ನಾವು ಇನ್ವಿಜಿಲೇಟರ್ ಅಂತ ಕರಿತೀವಿ. ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿ, ಅ ಪರ್ಸನ್ ಹೂ ಸೂಪರ್ವೈಸಸ್ ಡ್ಯೂರಿಂಗ್ ಎನ್ ಎಕ್ಸಾಮಿನೇಷನ್, ಎಕ್ಸಾಮ್ ಸೂಪರ್ವೈಸರ್ ಬಂದಿರ್ತಾರೆ, ಸೊ ಅವ್ರಿಗೆ ನಾವು ಇನ್ವಿಜಿಲೇಟರ್ ಅಂತ ಕರಿತೀವಿ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಎಕ್ಸಾಮಿನಿ ಬರಂಗಿಲ್ಲ, ಪ್ರಿನ್ಸಿಪಲ್ ಬರಂಗಿಲ್ಲ, ಅಡ್ಮಿನಿಸ್ಟ್ರೇಟರ್ ಬರಂಗಿಲ್ಲ, ಇನ್ವಿಜಿಲೇಟರ್ ಇಸ್ ದ ರೈಟ್ ಆನ್ಸರ್. ಇದು 12th ಒಂದು ಸ್ನೇಹಿತರೆ. ನೆಕ್ಸ್ಟ್ ಒಂದು 13th ಒಂದು ಸಿನೋನಿಮ್ ಕೇಳೋಣ. ಸಿನೋನಿಮ್ ಆ್ಯಂಪಲ್. ಸೊ ಇದನ್ನು ನಾವು ಡಿಸ್ಕಸ್ ಮಾಡಿದ್ವಿ ಕಳೆದ ಕ್ಲಾಸ್ನಲ್ಲಿ. ಒಂದು ಸಿನೋನಿಮ್ ಅಲ್ಲಿ ಬಂದರೆ ಸ್ನೇಹಿತರೆ ಆ್ಯಂಪಲ್ ಅಂತೇಳಿ. ಆ್ಯಂಪಲ್ ಅಪ್ಪ ಅಂತಂದ್ರೆ ಆ್ಯಂಪಲ್ ಅಂತ ಇದ್ದು ನಾವು ಅದನ್ನು ಕನ್ವರ್ಟ್ ಮಾಡಿ ಆ್ಯಂಪಲ್ ಅಂತ ಮಾಡ್ಕೊಂಡು ಭಾಳಷ್ಟು ಅದ ಅಂತ ನೋಡ್ಕೊಂತ ಹೇಳಿದ್ವಿ. ಸೊ ಸಾಕಷ್ಟು ಮೀನಿಂಗ್ ಕೊಡ್ತಿದ್ದೆ. ಸೊ ಆಪ್ಷನ್ ಎ ಸ್ಪೇರ್, ಇದು ಬರೋಂಗಿಲ್ಲ. ಆಪ್ಷನ್ ಬಿ ಸಫಿಷಿಯಂಟ್, ಆಪ್ಷನ್ ಸಿ ಲಿಮಿಟೆಡ್, ಆಪ್ಷನ್ ಡಿ ಸ್ಕೇರ್ಸ್, ಕಡಿಮೆ ಅಂದಂಗ. ಸೊ ನಾವಿಲ್ಲಿ ಸ್ಪೇರ್ ಬರೋಂಗಿಲ್ಲ, ಸ್ಕೇರ್ಸ್ ಬರೋಂಗಿಲ್ಲ, ಲಿಮಿಟೆಡ್ ಬರೋಂಗಿಲ್ಲ. ಸೊ ಸಫಿಷಿಯಂಟ್, ಇದಕ್ಕೂ ಸಾಕಷ್ಟು, ಅದು ಸಾಕಷ್ಟು ಅಂತ ಮೀನಿಂಗ್ ಕೊಡ್ತೈತಿ. ಸೊ ಸಾಕಷ್ಟು ಇಸ್ ದ ರೈಟ್ ಆನ್ಸರ್. ಅಂದರೆ ನಮ್ಗೆ ಸಿನೋನಿಮ್ ಕೇಳೋಣ. ಸೊ ನಾವಿಲ್ಲಿ ಒಂದು ಆಲ್ರೆಡಿ ನೆಗೆಟಿವ್ ಆಗಿ ಹೋಗ್ಬಿಡುತ್ತೆ. ಸ್ಪೇರ್ ಇದು ನಾರ್ಮಲ್ ಇರುತ್ತೆ, ಬಟ್ ಮೀನಿಂಗ್ ಕೊಡೋಂಗಿಲ್ಲ. ಲಿಮಿಟೆಡ್ ಇದು ಬರೋಂಗಿಲ್ಲ. ಸಫಿಷಿಯಂಟ್ ಇಸ್ ದ ಕರೆಕ್ಟ್ ಆನ್ಸರ್. ಆ್ಯಂಪಲ್ ಅಪ್ಪ ಅಂತಂದ್ರೆ ಭಾಳಷ್ಟು ಸಫಿಷಿಯಂಟ್ ಇದ್ದಂಗೆ, ನಮ್ಗೆ ಸಾಕಷ್ಟು ಇದ್ದಂಗೆ. ಸೊ ಸಾಕಷ್ಟಿಗೆ ನಾವು ಸಫಿಷಿಯಂಟ್ ಇಸ್ ದ ರೈಟ್ ಆನ್ಸರ್ ಫಾರ್ 13th ಕ್ವಶನ್. ನೆಕ್ಸ್ಟ್ ಒಂದು ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಕೇಳೋಣ ಸ್ನೇಹಿತರೆ. 14th one ಸೆಂಟೆನ್ಸ್ ಇಂಪ್ರೂವ್ಮೆಂಟ್. ಒಂದು ಸೆಂಟೆನ್ಸ್ ಕೊಟ್ಟೈತಲ್ಲ, ಅದ್ರೊಳಗೆ ಏನು ಇದಾಗೈತೆ ಅನ್ನೋದು ನಮ್ಮ ತೆಗೆದು ಹಾಕಬೇಕು. The new president has bring many reforms. Option A no improvement. Option B brought about. Option C bring up. Option D brought out.
brought out. ಸೊ ನಾವು ಗಮನಿಸಬೇಕಾದ ಅಂಶ ಏನಂದ್ರೆ ಸ್ನೇಹಿತರೆ, ದ ನ್ಯೂ ಪ್ರೆಸಿಡೆಂಟ್ ಆಸ್ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಅಪ್ ಅಂತ ಅವರೊಂದು ಅಂಡರ್ಲೈನ್ ಮಾಡಿರ್ತಾರೆ ಶಬ್ದನ. ಸೊ ಇಲ್ಲಿ ಬ್ರಿಂಗ್ ಅಪ್ ಅಂಡರ್ಲೈನ್ ಮಾಡ್ಯಾರ. ಈ ಬ್ರಿಂಗ್ ಬದಲಿಗೆ ಯಾವ ಪದವನ್ನು ತುಂಬಿದರೆ ಈ ಸೆಂಟೆನ್ಸ್ ಕರೆಕ್ಟ್ ಆಕೈತಿ, ಈ ಸೆಂಟೆನ್ಸ್ ನಾವು ಇಂಪ್ರೂವ್ ಇನ್ನೂ ಹೆಚ್ಚಾಗಿ ಮಾಡಬಹುದು. ದ ನ್ಯೂ ಪ್ರೆಸಿಡೆಂಟ್ ಹ್ಯಾಸ್ ಬ್ರಿಂಗ್ ಮೆನಿ ರಿಫಾರ್ಮ್ಸ್. ಬ್ರಿಂಗ್ ಅಪ್ ಅಂತಾರೆ ಒಂದು ಇದಾಕಿರ್ತೈತಿ, ಸೊ ಪ್ರೆಸೆಂಟ್ ಆಗಿರ್ತೈತಿ. ನೋ ಇಂಪ್ರೂವ್ಮೆಂಟ್ ಅದು ಬರಂಗಿಲ್ಲ. ಬ್ರಾಟ್ ಅಬೌಟ್ ಒಂದು ತೊಂಬಂದಾರ, ಒಂದು ನಮ್ಗೆ ಹೊಸ ಹೊಸ ಕೊಡುಗೆಗಳನ್ನ ತೊಂಬಂದಿದ್ದಾರೆ. ಬ್ರಾಟ್ ಅಬೌಟ್ ಈಸ್ ದ ಕರೆಕ್ಟ್ ಆನ್ಸರ್. ಬ್ರಿಂಗ್ ಮೆನಿ ಅಂತ ಬರಂಗಿಲ್ಲ. ಬ್ರಿಂಗ್ ಅಪ್ ಇದು ಬರಂಗಿಲ್ಲ. ಬ್ರಾಟ್ ಔಟ್ ಈಸ್ ದ ರೈಟ್ ರಾಂಗ್ ಆನ್ಸರ್. ಸೊ ಬ್ರಿಂಗ್ ಅಬೌಟ್ ಹ್ಯಾಸ್ ಬ್ರಾಟ್ ಅಬೌಟ್. ದ ನ್ಯೂ ಪ್ರೆಸಿಡೆಂಟ್ ಹ್ಯಾಸ್ ಬ್ರಾಟ್ ಅಬೌಟ್ ಏನಪ್ಪಾ ಅಂತಂದ್ರೆ ಒಂದು ಸಾಕಷ್ಟು ಕೊಡುಗೆಗಳನ್ನು ತಂದಿದ್ದಾರೆ. ಸೊ ಪಾಸ್ಟ್ನಾಗ ಬಂದಿರ್ತೈತಿ ಬ್ರಾಟ್, ಬ್ರಿಂಗ್ ಪ್ರೆಸೆಂಟ್ನಾಗ ಇರ್ತೈತಿ. ಸೊ ಆಲ್ರೆಡಿ ಅವರು ಒಂದು ಹ್ಯಾಸ್ ಅಪ್ಪ ಅಂತಂದ್ರೆ ಸಿಂಗುಲರ್ ಇರ್ತದೆ, ಬಟ್ ಪಾಸ್ಟ್ ಒಳಗೆ ಸೂಚನೆ ಮಾಡಿರ್ತೈತಿ. ಸೊ ಬ್ರಾಟ್ ಅಬೌಟ್ ಇಸ್ ದ ಕರೆಕ್ಟ್ ಆನ್ಸರ್. ಬ್ರಿಂಗ್, ಬ್ರಾಟ್ ಇವು ಮೂರು ಇದರ ಕ್ರಿಯಾಪದಗಳ ಸ್ನೇಹಿತರೆ. ಸೊ ಬ್ರಾಟ್ ಅಬೌಟ್ ಮೆನಿ ರಿಫಾರ್ಮ್ಸ್, ಅವರು ಸಾಕಷ್ಟು ಬದಲಾವಣೆ ತಂದಿದ್ದಾರೆ. ಬ್ರಾಟ್ ಅಬೌಟ್ ಇಸ್ ದ ರೈಟ್ ಆನ್ಸರ್. ಈ ರೀತಿಯಾಗಿ ನಾವು ಒಂದು ಶಬ್ದಗಳನ್ನು ಹಾಕಿ ಆ ಸೆಂಟೆನ್ಸ್ನ ಇಂಪ್ರೂವ್ಮೆಂಟ್ ಮಾಡೋಕ್ಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಒಂದೊಂದು ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಇದೆ ಸ್ನೇಹಿತರೆ. ಇದು 14th ಒನ್. ನೆಕ್ಸ್ಟ್ ಒಂದು 15th one ಸ್ನೇಹಿತರೆ. The most important of all my goals are to learn English. My goals are to learn English. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನಾವೀಗ ಆಪ್ಷನ್ ಎ V2, ಆಪ್ಷನ್ ಬಿ ಈಸ್ ಟು, ಆಪ್ಷನ್ ಸಿ had to, ಸೊ ಆಪ್ಷನ್ ಡಿ no improvement. ಕ್ವಶನ್ ನೋಡಿದ್ರೆ ಇಷ್ಟು ಲಾಂಗ್ ಐತೆ ಸ್ನೇಹಿತರೆ. ದ ಮೋಸ್ಟ್ ಇಂಪಾರ್ಟೆಂಟ್ ಆಫ್ ಆಲ್ ಮೈ ಗೋಲ್ಸ್ ಆರ್ ಟು ಲರ್ನ್ ಇಂಗ್ಲೀಷ್. ನನ್ನ ಇಂಪಾರ್ಟೆಂಟ್ ಗೋಲ್ ಏನಪ್ಪ ಅಂತಂದ್ರೆ ನಂದು ಇಂಗ್ಲೀಷ್ ಕಲಿಯೋದು. ಸೊ ನಾವಿಲ್ಲಿ ಆರ್ಗೆ ಒಂದು ಸರಿಯಾಗಿ ನಾವು ತುಂಬಬೇಕಾಗಿರ್ತಿ. ಮಾಯ್ ಅಂತ ಐತಿ, ಮಾಯಪ್ಪ ಅಂತಂದ್ರೆ ಸಿಂಗುಲರ್ ಆಗೈತಿ. ಸೊ ಸಿಂಗುಲರ್ಗೆ ನಾವು ಈಸ್ ಅಂತ ಬಳಸ್ತೀವಿ. ಈಸ್ ಟು ಇಸ್ ದ ರೈಟ್ ಆನ್ಸರ್. V2 ಬರಂಗಿಲ್ಲ, ಹ್ಯಾಡ್ ಟು ಬರಂಗಿಲ್ಲ, ನೋ ಇಂಪ್ರೂವ್ಮೆಂಟ್ ಇಲ್ಲ. ಸೊ ಈಸ್ ಟು ಇಲ್ಲಿ ಸಿಂಗುಲರ್ ಅದ. ಸೊ ನಮ್ದು ಏನಿದು ಅರ್ಧಕ್ಕರ್ಧ ನಮ್ದು ಆಟ ಏನಪ್ಪ ಅಂದ್ರೆ ಸಿಂಗುಲರ್ ಸಬ್ಜೆಕ್ಟು ಸಿಂಗುಲರ್ ವರ್ಬ್ಗಿನ ಇರ್ತೈತಿ. ಇಲ್ಲಿ ಮಾಯ್ ಅಂತ ಐತಿ, ಮಾಯ್ ನಾವು ಏನಪ್ಪ ಅಂತಂದ್ರೆ ಏಕವಚನ ಕ್ರಿಯಾಪದನ ಬಳಸ್ತಿರ್ಬೇಕು. ಸೊ ನಾವು ಇಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಆಫ್ ಆಲ್ ಮೈ ಗೋಲ್ಸ್ ಈಸ್ ಟು ಲರ್ನ್ ಇಂಗ್ಲೀಷ್. ಈಸ್ ದ ಕರೆಕ್ಟ್ ಆನ್ಸರ್. ರಾದರ್ ದೆನ್ ಆರ್ ಬರಂಗೇ ಇಲ್ಲ. ಆರಪ್ಪ ಅಂತಂದ್ರೆ ಪ್ಲೂರಲಿ ಬರ್ತೈತಿ. ಸೊ ಇಲ್ಲಿ ಒಬ್ಬನ ಬಗ್ಗೆ ಮಾತಾಡ್ಕೊಂತಾನ, ಏಕವಚನ ಬಗ್ಗೆ ಮಾತಾಡ್ಕೊಂತಾನ. ಸೊ ಈಸ್ ಟು ಇಸ್ ದ ಕರೆಕ್ಟ್ ಆನ್ಸರ್. ಇದು 15th one ಸ್ನೇಹಿತರೆ. ಈಗ ನೆಕ್ಸ್ಟ್ ಒಂದು ಸ್ನೇಹಿತರೆ 15 to 20 ನಿಮಗೆ 16 to 20 ನಿಮಗೆ ಒಂದಿಷ್ಟು ಕ್ಲೋಸೆಸ್ಟ್ ಮ್ಯಾಗ ಕ್ವಶನ್ ಬರ್ತಾವು. ಅಂದ್ರೆ ಬಿಟ್ಟ ಸ್ಥಳ ಒಂದು ಪ್ಯಾಸೇಜ್ ಕೊಟ್ಟಿರ್ತಾನೆ, ಆ ಪ್ಯಾಸೇಜ್ನಾಗ ನಿಮ್ಗೆ ಒಂದು ಬಿಟ್ಟ ಸ್ಥಳನ ಭರ್ತಿ ಮಾಡೋದು. ಸೊ ನಾವು ಕಳೆದ ಕ್ಲಾಸ್ನಲ್ಲಿ ಯಾವುದೋ ಒಂದು 5 ಕ್ಲೋಸೆಸ್ಟನ್ನ ಬಿಡಿಸಿದ್ದೀವಿ. ಸೊ ನೀವು ಪ್ರಾಕ್ಟೀಸನ್ನ ಜಾಸ್ತಿ ಮಾಡಿರಿ. ನೀವು ಕ್ಲೋಸೆಸ್ಟ್ ಯಾಕಪ್ಪ ಅಂತಂದ್ರೆ ಇಲ್ಲಿ ನಿಮ್ಗೆ 1 ರಿಂದ 2 ಕ್ವಶನ್ ಕನ್ಫರ್ಮ್ ಆಗಿ ಬರ್ತಿರ್ತಾವು. ಸೊ ಇದೊಂದು ಪ್ಯಾಸೇಜ್ ಸ್ನೇಹಿತರೆ. ಮತ್ತೊಮ್ಮೆ ಬರೋಣ. 16 to 20 ಕ್ವಶನ್ ಇಲ್ಲಿ ಇರುತ್ತೆ. ಕ್ಲೋಸ್ ಟೆಸ್ಟ್ ಒಂದು close test. Lions live for around 10 to 14 years in the wild while in dash they can live like over 20 years in the wild. Males seldom
live longer, live longer than 10 years, then longer than 10 years, longer than 10 years, longer than 10 years, has has fights with fights with fights with rivals rivals occasionally cause them dash they they typically dash savanna and grassland and grassland savanna and grassland, although they may take although they may take to bush and forest a dash of lions consists a dash of lions consists of related female lions typically hunt together mostly on large hooped animals. First one pele nice option galu cage, second one forest captivity caves. Second one तो स्नेहितरे loss harm not damage in first second third next injuries. Third one grow nurture inhabit next breed. Fourth one flock fried bunch pack. Next fifth one praying snatching consuming. Next one eating ಸೊ ಇದೊಂದು ಕ್ಲೋಸ್ ಸ್ನೇಹಿತರೆ. ಸೊ ನಾವು ಇಲ್ಲಿ ಏನು ಮಾಡಿದೆಪ್ಪ ಅಂತಂದ್ರೆ ಪ್ರಥಮವಾಗಿ ನಾವು ಕ್ಲೋಸ್ ಟೆಸ್ಟಿಗೆ ಏನು ಹೇಳಿದೆಪ್ಪ ಅಂತಂದ್ರೆ ಯಾವುದೋ ಒಂದು ಕ್ಲೋಸ್ ಟೆಸ್ಟ್ ಕೊಟ್ಟರೆ ನಾವು ಅದನ್ನು ಮೊದಲಿಗೆ ಓದ್ಬೇಕಂತ ಹೇಳಿದ್ವಿ. ಸೊ ಈಗ ನಮ್ಮದೊಂದು ಒನ್ ಟೈಮ್ ರೀಡಿಂಗ್ ಮುಗಿದೈತಿ. ಸೊ ನಾವು ಸೀದಾ ಹೆಂಗೆ ಬಿಡಿಸ್ಬೇಕಪ್ಪ ಅಂತಂದ್ರೆ ಲಯನ್ಸ್ ಲಿವ್ ಫಾರ್ ಅರೌಂಡ್ 10 to 14 years in the wild while in dash ಅಪ್ಪ ಅಂತಂದ್ರೆ ಕ್ಯಾಪ್ಟಿವಿಟಿ ಅಪ್ಪ ಅಂತಂದ್ರೆ ಸೆರೆಯಲ್ಲಿ. ಸೊ ಕೇಜ್ ಫಾರೆಸ್ಟ್ ಬರ್ತೈತಿ ಬಟ್ ಸೆರೆಯಲ್ಲಿ ಇರ್ತಾವೆ. ವೈಲ್ಡ್ ಎನ್ನುವಂಥ ಕಾಡು ಅನ್ನೋದು ಸೆರೆ ಇರ್ತಾವೆ. ಸೆರೆಯಲ್ಲಿ ಇಸ್ ದ ರೈಟ್ ಆನ್ಸರ್. ಸೊ ಕ್ಯಾಪ್ಟಿವಿಟಿ ಇಸ್ ದ ಕರೆಕ್ಟ್ ಆನ್ಸರ್. ವೈಲ್ ಇನ್ ಕ್ಯಾಪ್ಟಿವಿಟಿ ವೈಲ್ಡ್ ಅಲ್ಲಿ ಸೆರೆಯಲ್ಲಿ ಇರ್ತಾರ. ದೇ ಕ್ಯಾನ್ ಲೀವ್. ಸೊ ಆಪ್ಷನ್ ಒಂದಕ್ಕೆ ಕ್ಯಾಪ್ಟಿವಿಟಿ ಬರ್ತೈತಿ. ದೇ ಕ್ಯಾನ್ ಲೀವ್ ಓವರ್ 20 years ಇನ್ ದ ವೈಲ್ಡ್
ಮೇಲ್ ಸೆಲ್ಡಮ್ ಲಿವ್ ಲಾಂಗರ್ ದೆನ್ 10 ಇಯರ್ಸ್. ಮೇಲ್ ಹುಲಿಗಳು ಏನಪ್ಪ ಅಂದ್ರೆ ಇವು ಸ್ಟ್ರಾಂಗರ್ ದೆನ್ 10 ಇಯರ್ಸ್. ಆಸ್ ಫೈಟ್ಸ್ ವಿತ್ ರೈವಲ್ಸ್ ಒಕೇಶನಲಿ ಕಾಸ್ ದೆಮ್. ಕಾಸ್ ಅಪ್ಪ ಅಂತಂದ್ರೆ ಬಂದ್ಬಿಟ್ಟು ನೆನಪಾಗಬೇಕು, ಹಾರ್ಮ್ ಲಾಸ್ ಬರಂಗಿಲ್ಲ, ಹಾರ್ಮ್ ಬರ್ತೈತಿ ಬಟ್ ಫ್ರ್ಯಾಕ್ಚರ್ ಲಾಂಗ್ ಆಗುತ್ತೆ, ಡ್ಯಾಮೇಜ್ ಕಾಸ್ ಇಂಜುರಿ ಮಾಡ್ತೈತಿ, ಸಣ್ಣ ಸಣ್ಣ ಅಪಘಾತ ಒಂದು ಗಾಯ ಮಾಡ್ತೈತಿ, ಸೊ ಇಂಜುರೀಸ್ ಬರ್ತೈತಿ. ಕಾಸ್ ದೆಮ್ ಇಂಜುರೀಸ್ ಇಸ್ ದ ಕರೆಕ್ಟ್ ಆನ್ಸರ್. ದೇ ಟಿಫಿಕಲಿ ಇನ್ಹ್ಯಾಬಿಟ್, ಇವು ಸವನ್ನ ಮತ್ತು ಗ್ರಾಸ್ಲ್ಯಾಂಡ್ ಅದ ಫಾರೆಸ್ಟ್ ಏನದ ನಮಗೂ ಅಲ್ಲಿ ಸೊ ಇನ್ಹ್ಯಾಬಿಟ್ ಅಪ್ಪ ಅಂತಂದ್ರೆ ಇದು ನಿವಾಸಿಗಳು. ಎಲ್ಲಿ ನಿವಾಸಿಗಳು? ಸವನ್ನ ಮತ್ತು ಗ್ರಾಸ್ಲ್ಯಾಂಡ್ ಅದು. ಸೊ ನಿವಾಸಿಗಳು ಇಸ್ ದ ಕರೆಕ್ಟ್ ಆನ್ಸರ್. ನ್ಯಾಚರ್ ಬರಂಗಿಲ್ಲ, ಗ್ರೋ ಬರಂಗಿಲ್ಲ, ಮತ್ತು ಬ್ರೀಡ್ ಬರಂಗಿಲ್ಲ. ಸೊ ನಾವು ಸೀದಾ ಇವು ಎಲ್ಲಿವು ಸವನ್ನ ಮತ್ತು ಗ್ರಾಸ್ಲ್ಯಾಂಡ್ ಅದು ಒಂದು ನಿವಾಸಿಗಳು. ಸೊ ನೆಕ್ಸ್ಟ್ ಒನ್ ಗ್ರಾಸ್ಲ್ಯಾಂಡ್. ಆಲ್ದೋ ದೇ ಮೇ ಟೇಕ್ ಟು ಬುಷ್ ಆ್ಯಂಡ್ ಫಾರೆಸ್ಟ್ ಡ್ಯಾಶ್ ಆಫ್ ಲಯನ್ಸ್. ಇದಕ್ಕೆ ಆಪ್ಷನ್ 4th ಫ್ರೈಡ್ ಆಫ್, ಇವು ನಮ್ಮ ಹೆಮ್ಮೆಯ ಹುಲಿಗಳು ಲಯನ್ಸ್. ಫ್ರೈಡ್ ಆಫ್ ಲಯನ್ಸ್ ಕನ್ಸಿಸ್ಟ್ ಆಫ್ ರಿಲೇಟೆಡ್ ಫೀಮೇಲ್ ಲಯನ್ಸ್. ಟಿಪಿಕಲಿ ಹಂಟ್ ಟುಗೆದರ್ ಫ್ರೇಯಿಂಗ್ ಮಾಡ್ಕೊಂತಿರ್ತಾರೆ. ಹಂಟ್ ಟುಗೆದರ್ ಆಗಿ ಹಂಟ್ ಮಾಡೋದು. ಮೋಸ್ಟ್ಲಿ ಆನ್ ಲಾರ್ಜ್ ಗ್ರೂಪ್ ಅನಿಮಲ್ಸ್. ಅವು ಏನು ಬೆಳ್ಕೊಂತಿರ್ತಾವಪ್ಪ ಅಂತಂದ್ರೆ ಒಂದು ಭಾಳಷ್ಟು ದೊಡ್ಡ ಅನಿಮಲ್ ಮ್ಯಾಗ ಅಟ್ಯಾಕ್ ಮಾಡ್ಬೇಕಂತೇಳಿ ಅದನ್ನ ಪ್ರೇ ಮಾಡ್ಕೊಂತಿರ್ತಾರೆ. ಸೊ ಅವರು ಪ್ರಾರ್ಥನೆ ಮಾಡ್ಕೊಂತಿರ್ತಾರೆ ಎದಕ್ಕೆ? ಒಂದು ಬೇಟೆಯಾಡಕ್ಕೆ ದೊಡ್ಡ ಪ್ರಾಣಿ ಮ್ಯಾಗ. ಸೊ ಈ ರೀತಿಯಾಗಿ ನಾವು ಅಬ್ಸರ್ವ್ ಮಾಡಬೇಕು ಅಂತಂದ್ರೆ ಒಂದೇದು ಹುಲಿ ಬಗ್ಗೆ ಮಾತಾಡ್ಕೊಂತಾರೆ. ಸೊ ಹುಲಿ ಬಗ್ಗೆ ಮಾತಾಡ್ಬೇಕಂತಂಗ ಸೆರೆಯಲ್ಲಿ ಅವು ನಿವಾಸಿಗಳಾಗಿರ್ತವೆ, ಇದ್ರ ಒಂದು ಎಮ್ಮೆ ಆಗಿರ್ಬೋದು, ಒಂದು ಬೇಡ್ಕೊಂತಿರ್ತಾವೆ, ಅವು ಹಾರ್ಮ್ ಮಾಡ್ತಿರ್ತಾವೆ, ಇಂಜುರೀಸ್ ಮಾಡ್ತಿರ್ತೈತೆ ಅದಕ್ಕಾರ. ಸೊ ಈ ರೀತಿ ಕೆಲವೊಂದಿಷ್ಟು ಕೋಡ್ವರ್ಡ್ಗಳು ಬರ್ತಿರ್ತಾವೆ. ಸೊ ನೀವು ಯಾವುದೋ ಒಂದು ಕ್ಲೋಸ್ ಟೆಸ್ಟ್ ಕೊಟ್ಟಿರಲಿ, ಪ್ರಥಮವಾಗಿ ಓದಬೇಕು. ಓದಿದ್ರಪ್ಪ ಅಂತಂದ್ರೆ ಓದ್ಬಿಟ್ಟೆ ನೀವು ಎಲ್ಲಿ ನಮಗೆ ವರ್ಡ್ ಸೂಟ್ ಆಗುತ್ತೆ ಅದನ್ನು ಮ್ಯಾಚ್ ಮಾಡಬೇಕು. ಸೊ ಸ್ನೇಹಿತರೆ, ನಾವು ಬೆಟ್ಟ ಸ್ಥಳ ಬಂದಪ್ಪ ಅಂತಂದ್ರೆ ಒಂದು ವರ್ಡ್ ಥಿಂಕ್ ಮಾಡಿ ಸೆನ್ಸ್ ಮೇಲೆ ಹಾಕ್ಬೇಕು. ಸ್ಪೆಲ್ಲಿಂಗ್ ಬಂತಪ್ಪ ಅಂತಂದ್ರೆ ಬಿಡಿಸಿಯಾಗಿ ಬರೀಬೇಕು. ಬಂತಪ್ಪ ಅಂತಂದ್ರೆ ಒಂದೇ ಶಬ್ದವನ್ನು 4 ಕನ್ಫ್ಯೂಸ್ ಆಗಿ ಕೊಟ್ಟಿದ್ದಪ್ಪ ಅಂದ್ರೆ ಒಂದು ಸಪ್ರೇಟಾಗಿ ಬರ್ಕೊಂಡು ಆಮೇಲೆ ಟ್ಯಾಲಿ ಮಾಡಬೇಕು. ಇಲ್ಲಕ್ಕಪ್ಪ ಅಂತ ನಾವು ಒಂದಕ್ಕೊಂದು ಬರ್ಕೊಂಡು ಟ್ಯಾಲಿ ಮಾಡ್ಬೇಕು. ಸೊ ಇದು ಹಿಂಗೆ ಈ ಥರ ಸಿನೋನಿಮ್ಸ್ಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಆಗಿ ಡಿಫ್ರೆನ್ಸ್ ಮಾಡಬೇಕು. ರಿಯಲ್ ಯಾವ್ದು ಮೀನಿಂಗ್ ಕೊಡ್ತೈತಿ ಅದನ್ನು ಚೂಸ್ ಮಾಡಬೇಕು. ನಾವು ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಬಂತಪ್ಪ ಅಂತಂದ್ರೆ 4 ಟ್ಯಾಲಿ ಮಾಡಿ ಆನ್ಸರ್ನ ತರಿಸ್ಬೇಕು. ಸೊ ಈ ರೀತಿಯಾಗಿ ನಾವು ಒಂದೊಂದು ಮಾಡ್ಕೊಂಡು ಹೋದಪ್ಪ ನಮ್ದು ಕ್ವಶನ್ ಪೇಪರಲ್ಲಿ ಇಂಗ್ಲೀಷ್ ಸೆಕ್ಷನ್ಗಳಲ್ಲಿ ಅಂಕಗಳನ್ನು ಗಳಿಸೋದು ಭಾಳಷ್ಟು ಸುಲಭವಾಗೈತಿ. ಸೊ ಇದಿಷ್ಟು ನಮ್ಮದು ಒಂದು ಕ್ವಶನ್ ಪೇಪರ್ನ ಬಿಡಿಸುವಿಕೆ ಸ್ನೇಹಿತರೆ. ಸೊ ಇಲ್ಲಿವರೆಗೆ ನನ್ನ ಕ್ಲಾಸ್ ವಾಚ್ ಮಾಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಜೈ ಹಿಂದ್ ಸ್ನೇಹಿತರೆ.